ಶಿವನ ಚಿತ್ರ ಬಿಡಿಸಿದ್ದಾರೆ. ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ಪುರಾತನವಾದ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಗದಗ ಹತ್ತಿರ ಇರುವ ಲಕ್ಷ್ಮೇಶ್ವರದಲ್ಲಿರುವ ಸೋಮೇಶ್ವರ ದೇವಸ್ಥಾನಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೇವೆ. ಹಿಂದಿನದು ಕುಡಿ ಅದೆಲ್ಲ ಆಡು ಈ ಡುಮ್ಮ ಡುಮ್ಮ ಉಂಟು ಇದೆಲ್ಲ ಕುಡಿ ಕೋಟು ಟೊಪ್ಪಿ. ಇವತ್ತು ಲಕ್ಷ್ಮೇಶ್ವರದಲ್ಲಿ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾವೆ. ತನ್ನ ಕಾಲದ ಎಲ್ಲ ಕಲ್ಲಲ್ಲಿ ಮಾಡಿದ್ದು ದೊಡ್ಡ ದೊಡ್ಡ ದೇವಸ್ಥಾನ ಅಲ್ಲಿ ಎದುರು ಕಾಣ್ತಾ ಉಂಟು ನೋಡಿ. ಅಂತ ಶೂಟಿಂಗ್ ಎಲ್ಲ ಆಗ್ತದೆ. ಲಾಸ್ಟ್ ಟೈಮ್ ಅಲ್ಲಿ ಗಿರಿರಾಮ ಆಗಿದೆ ಸೀರಿಯಲ್ ಅಲ್ಲಿ ನೋಡಿ ಬಂದೇ ಬಿಟ್ಟು. ಇಲ್ಲಿ ನಾನು ತೋರಿಸ್ತೇನೆ ಬನ್ನಿ. ಈ ದೇವಸ್ಥಾನ ನೋಡಿ ಕಾಣುವಾಗ ಸಣ್ಣದಾಗಿ ಕಾಣ್ತದೆ, ಒಳಗೆ ನೋಡಿ ತುಂಬ ದೊಡ್ಡದಾಗಿ ಪುರಾತನವಾದ ದೇವಸ್ಥಾನ. ಬನ್ನಿ ನೋಡ್ಕೊಂಡು ಬರೋಣ. ಈ ದೇವಸ್ಥಾನದ ವಿಶೇಷ ಏನು ಅಂತ ಹೇಳಿದರೆ, ಈ ದೇವಸ್ಥಾನವನ್ನು ಸುಂದರವಾಗಿ ಕಲ್ಲಲ್ಲೇ ಕಟ್ಟಿದ್ದಾರೆ. ಭಾರಿ ಚಂದ ಉಂಟು ದೇವಸ್ಥಾನ. ಇಲ್ಲಿ ದೇವಸ್ಥಾನದ ಒಳಗೆ ಬಂದರೆ ಸುಂದರವಾದ ಕಲ್ಲಿನಿಂದ ಕಟ್ಟಿಸಿದ ಕಂಬವನ್ನು ನೋಡ್ಬೋದು. ಇದರಲ್ಲಿ 59 ಕಂಬಗಳು ಉಂಟಂತೆ. ಅದರಲ್ಲಿ 2 ಹೊಳಪಿನ ಕಂಬ. ಇದೆಂತ ಪಲ್ಲಂಗ ಇದು ಸ್ವಾಮಿದು. ಕನ್ನಡಿಯಲ್ಲಿ ಕಾಣ್ತದೆ ಹಿಂದ್ಗಡೆ ಈ ಕಡೆ ನೋಡಬಾರ್ದಲ್ಲ, ಕಾಣಲಿಲ್ಲ ಅದು ಇಲ್ಲಿ ನೋಡಿ, ಅಲ್ಲಿ ಶಿವನ ಚಿತ್ರ ಬಿಡಿಸಿದ್ದಾರೆ. ಎಲ್ಲ ಕಲ್ಲಿನಲ್ಲಿ ಯಾವುದು ಕೂಡ ಇದಿಲ್ಲ, ಫುಲ್ ಕಲ್ಲಿನ ಹಳೇ ದೇವಸ್ಥಾನ ಇದು. ಅದು ಬಾವಿಯಲ್ಲಿ ಬಿದ್ದು ಕಾಯೆಲ್ಲ ತೆಗೆದು ಸೀನಲ್ಲೆಲ್ಲ ಅದೇ ಗಿಣಿರಾಮ ಸೀರಿಯಲ್ ರೀಸೆಂಟ್ ಆಗಿ ಆಗಿದೆ ಅಂತ ಹೇಳಿ ಎಲ್ಲರಿಗೂ ಹೆಚ್ಚಿದೆ ತೆಗೆದ್ರಲ್ಲ. ಇಲ್ಲ ಅಂತ ಹೋಗ್ಬೇಕು, ಆದ್ರೆ ಇದು ಬೀಗ ಹಾಕಿದ್ದಾರೆ. ಇದು ನೋಡಿ ಬಾವಿ ದೇವಸ್ಥಾನದ್ದು. ಗಿಣಿರಾಮ ಸೀರಿಯಲ್ ಶೂಟಿಂಗ್ ತೆಗೆದದ್ದು ನೋಡಿ ಇಲ್ಲೇ. ಈಗ ಈ ಬಾವಿಯ ಸುತ್ತ ಕಬ್ಬಿಣದಿಂದ ಕಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕೆಲವರು ಬಂದು ಈ ಬಾವಿಗೆ ಇಳಿದು ಜೀವ ಕಳ್ಕೊಂಡಿದ್ದಾರಂತೆ. ಹಾಗಾಗಿ ಈಗ ಯಾರನ್ನು ಈ ಬಾವಿಗೆ ಇಳಿಲಿಕ್ಕೆ ಬಿಡುವುದಿಲ್ಲ. ಸ್ಟೆಪ್ ಎಲ್ಲ ಉಂಟು ನೋಡ್ಬೋದು. ಈ ಸೋಮೇಶ್ವರ ದೇವಸ್ಥಾನ ಜಕಣಾಚಾರ್ಯರು ಕಲ್ಲಿನಿಂದ ಕೆತ್ತಿ ಕಟ್ಟಿಸಿದ ದೇವಸ್ಥಾನ ಅಂತೆ. ಇದು ಮೊದಲು ಜೈನರ ಬಸದಿಯಾಗಿತ್ತಂತೆ, ಈಗ ಇದು ದೇವಸ್ಥಾನ ಆಗಿದೆ. ಹಾಗೆ ಸುಮಾರು ವರ್ಷಗಳವರೆಗೆ ಈ ದೇವಸ್ಥಾನ ಹಾಗೆ ಇತ್ತಂತೆ. ಮತ್ತು ನಮ್ಮ ಸುಧಾಮೂರ್ತಿ ಅವರು ಬಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಕೊಟ್ಟದ್ದು ಅಂತ ಹೇಳ್ತಾರೆ ಇಲ್ಲಿ.
ಈಶ್ವರ ದೇವಸ್ಥಾನ, ಇದು ಈಶ್ವರ ದೇವಸ್ಥಾನ, ಇದು ಈಶ್ವರ ದೇವಸ್ಥಾನ, ಯಾವ್ದು ಈಶ್ವರ ದೇವಸ್ಥಾನ? ಇದು ದೇವಸ್ಥಾನ, ಇದು ಈಶ್ವರ, ಇದು ಚಂದ್ರಮೌಳಿ, ಅದೇ ಈಶ್ವರನೇ, ಬೇರೆ 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 ಹೆಸರು ಅಷ್ಟೇ. ಅದು ದೊಡ್ಲೇಶ್ವರ, ಯಾವುದು ಅದಾ? ಆಮೇಲೆ ಅಲ್ಲಿ ಅಲ್ಲೊಂದು ಇದೆ, ಅದು ಈಶ್ವರ ದೇವಸ್ಥಾನ. ಹಾಗೆ ಇವತ್ತಿನ ವಿಡಿಯೋನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ.